ಹ್ಮ್. ಸಾಕು. ಹ್ಮ್. ಏನೇ, ನೀನಿನ್ನೂ ರೆಡಿಯಾಗಿಲ್ವಾ? ಆಫೀಸ್ಗೆ ಹೋಗಲ್ವಾ? ಇಲ್ಲ ರೀ, ಬೆಳಿಗ್ಗೆಯಿಂದನೇ ತುಂಬಾ ತಲೆನೋವಾಗಿದೆ. ಅದಕ್ಕೆ ರೆಸ್ಟ್ ತಗೊಳ್ಳೋಣ ಅಂತ ಇದ್ದೀನಿ. ಹೌದಾ? ಹ್ಮ್. ಸರಿ, ಹಾಗಾದ್ರೆ ಟ್ಯಾಬ್ಲೆಟ್ ಹಾಕೋಬೋದಲ್ವಾ? ಬೇಡ ರೀ, ರೆಸ್ಟ್ ತಗೊಂಡ್ರೆ ಸರಿ ಹೋಗುತ್ತೆ. ಟ್ಯಾಬ್ಲೆಟ್ ಹಾಕೊಳ್ದೆ ಅದೇ ಹೇಗೆ ಸರಿ ಹೋಗುತ್ತೆ ಹೇಳು? ಒಂದಿನ ಎಕ್ಸ್ಟ್ರಾ ಲೀವ್ ಹಾಕಿದ್ರು ಕೂಡ ನಮಗೆ ಸ್ಯಾಲ್ರಿಲಿ ಕಡಿಮೆ ಆಗುತ್ತಲ್ವಾ? ಆಯ್ತು ರೀ, ನಾನು ಆಮೇಲೆ ಬೇಕಿದ್ರೆ ಟ್ಯಾಬ್ಲೆಟ್ ಹಾಕೋತೀನಿ. ಹ್ಮ್. ಸರಿ, ನಾನು ಆಫೀಸ್ಗೆ ಹೋಗ್ಬರ್ತೀನಿ. ತಲೆನೋವು ಏನಾದರೂ ಜಾಸ್ತಿ ಆಗಿದ್ರೆ ಪಕ್ಕದಲ್ಲಿರೋ ನಮ್ಮ ಬಾಲಾಜಿ ಕ್ಲಿನಿಕ್ಗೆ ಹೋಗ್ಬಾ. ಆಯ್ತು ರೀ. ಸರಿ. ಹಲೋ ಹೇಳಮ್ಮ. ಹಲೋ ಅಮ್ಮ, ಹೇಗಿದ್ಯಮ್ಮ ನೀನು? ನಾನ್ ಚೆನ್ನಾಗಿದ್ದೀನಮ್ಮ, ನೀನ್ ಹೇಗಿದ್ಯಾ? ಹ್ಮ್, ನನಗೇನಮ್ಮ, ನಾನು ಚೆನ್ನಾಗಿದ್ದೀನಿ. ಅಮ್ಮ, ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳ್ಬೇಕಮ್ಮ. ಆ ಏನ್ ಹೇಳಮ್ಮ. ಅದು, ನಾನು ಮಾಡ್ತಿದ್ದ ಕೆಲಸನ ಬಿಟ್ಬಿಟ್ಟೆ ಅಮ್ಮ. ನಾನು ಕೆಲಸ ಬಿಟ್ಟು ನಿಂತಿದ್ದು ಇನ್ನೂ ನಿಮ್ಮ ಅಳಿಯಂಗೆ ಹೇಳಲಿಲ್ಲ ನಾನು. ಹೇಳಿದ್ರೆ ಎಲ್ಲಿ ಕೋಪಿಸ್ಕೊಳ್ತಾರೋ ಅಂತ ಹೆದರಿಕೆ ಆಗಿದೆ. ನೋಡಮ್ಮ, ನೀನ್ ಕೆಲ್ಸ ಬಿಟ್ಟಿದ್ ವಿಷಯ ಇವತ್ತಲ್ದೆ ಹೋದ್ರೆ ಯಾವತ್ತಾದ್ರೂ ಒಂದಿನ ನಿನ್ ಗಂಡಗೆ ಖಂಡಿತ ಗೊತ್ತಾಗ್ಬಿಡತ್ತೆ. ಎಷ್ಟು ದಿನ ಅಂತ ಅವ್ರ ಹತ್ರ ಬಚ್ಚಿಟ್ಕೊಳಕ್ಕಾಗತ್ತೆ ಹೇಳು? ಅದಕ್ಕೆ ಅವ್ರ ಕೋಪ ಪಟ್ಕೊಂಡ್ರು ಪರವಾಗಿಲ್ಲಮ್ಮ. ಅವ್ರ ಹತ್ರ ನೀನ್ ಯಾಕೆ ಕೆಲ್ಸ ಬಿಟ್ಟೆ ಅಂತ ಓಪನ್ ಆಗಿ ಹೇಳ್ಬಿಡು. ಹ್ಮ್, ಆಯ್ತಮ್ಮ. ಸರಿ, ಜಾಗ್ರತೆಯಾಗಿರು. ನಾನ್ ಫೋನ್ ಇಡ್ತೀನಿ. ಹ್ಮ್. ಬನ್ನಿರಿ. ಹೋಗಿ ಕಾಫಿ ತಗೊಂಬಾ. ಆಯ್ತು ರೀ. ಹ್ಮ್. ಈಗ ನಿನಗೆ ತಲೆನೋವು ಹೇಗಿದೆ? ಪರವಾಗಿಲ್ಲ ರೀ. ನಾಳೆ ಆಫೀಸ್ಗೆ ಹೋಗೋಕ್ಕಾಗತ್ತಲ್ವಾ? ಹೋಗ್ಬೇಕು. ಹ್ಮ್. ಹ್ಮ್. ಏನಂದ್ರೆ ಏನಂದ್ರೆ ಹ್ಮ್. ಹ್ಮ್. ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳ್ಬೇಕು ರೀ. ಅದನ್ನ ಕೇಳ್ಬಿಟ್ಟು ನೀವು ಕೋಪಿಸ್ಕೋಬಾರ್ದು. ಏನೇ? ಅದು, ನಾನು ಮಾಡ್ತಿದ್ದ ಕೆಲಸನ ಬಿಟ್ಬಿಟ್ಟೆ ರೀ. ಹಾಂ, ಏನು ಕೆಲಸ ಬಿಟ್ಬಿಟ್ಯಾ? ಹೌದು ರೀ. ನಮ್ಮ ಆಫೀಸಲ್ಲಿ ನಮ್ಮ ಮ್ಯಾನೇಜರು ಸ್ವಲ್ಪ ದಿನದಿಂದನೇ ನನಗೆ ತುಂಬಾನೇ ಟಾರ್ಚರ್ ಮಾಡ್ತಾ ಇದ್ರು ರೀ. ಆದ್ದರಿಂದ ನಿನ್ನೆ ನಮ್ಮಿಬ್ರು ಮಧ್ಯೆ ದೊಡ್ಡ ಜಗಳ ಆಗೋಯ್ತು ರೀ. ಅವ್ರು ತುಂಬ ಓವರಾಗಿ ಮಾತಾಡ್ಬಿಟ್ರು. ಅದಕ್ಕೆ ಅವ್ರನ್ನ ಸಿಟ್ಟಲ್ಲಿ ಹೊಡೆದ್ಬಿಟ್ಟೆ ರೀ. ಓ, ಅದಕ್ಕೆ ಇನ್ನು ಮುಂದೆ ನನ್ನಿಂದ ಆ ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ. ಈಗ ಅವ್ರ ಹತ್ರ ಸಾರಿ ಕೇಳಿ ಮತ್ತೆ ಹೋಗ್ಬೋದಲ್ವಾ? ಇಲ್ಲ ರೀ, ಹೋಗೋಕ್ಕಾಗಲ್ಲ. ನಿಜ ಹೇಳ್ಬೇಕಂದ್ರೆ ನನಗೆ ಕೆಲ್ಸಕ್ಕೆ ಹೋಗೋಕ್ಕೆ ಇಷ್ಟ ಇಲ್ಲ ರೀ. ಹಾಂ? ಹೇ, ಏನೇ ಮಾತಾಡ್ತಾ ಇದೀಯಾ? ಅದೆಲ್ಲ ಕೆಲ್ಸಕ್ಕಾಗಲ್ಲ. ನೀನು ಬೇರೆ ಯಾವುದಾದ್ರೂ ಜಾಬ್ ನೋಡಿಕೊಂಡು ಕೆಲ್ಸಕ್ಕೆ ಹೋಗು. ಇಲ್ಲಾಂದರೆ ನನ್ನೊಬ್ಬನ ಸಂಬಳ ಇಟ್ಕೊಂಡು ನಮ್ಮ ಫ್ಯಾಮ್ಲಿ ರನ್ ಮಾಡೋದೆಲ್ಲ ತುಂಬ ಕಷ್ಟ. ಈ ಮನೆ EMIಗೆ ಅರ್ಧ ಸಂಬಳ ಹೋಗೋಗುತ್ತೆ. ನೀನು ಮಾತ್ರ ಕೆಲ್ಸಕ್ಕೆ ಹೋಗ್ಲಿಲ್ಲ ಅಂದರೆ ಆಮೇಲೆ ಊಟಕ್ಕೆ ಕಷ್ಟ ಆಗುತ್ತೆ. ನನಗೆ ಬರೋ ಸ್ಯಾಲ್ರಿ ಇಟ್ಕೊಂಡು ಈ ಮನೆ EMI ಬೇರೆ ಬಿಲ್ ಮಾತ್ರ ಕಟ್ಟೋಕ್ಕಾಗುತ್ತೆ. ಈ ಟೈಮಲ್ಲೇ ನೀನು ಕೆಲ್ಸಕ್ಕೆ ಹೋಗಲಿಲ್ಲ ಅಂದರೆ
ಆಮೇಲೆ ಕುಟುಂಬ ನಡೆಸೋದೇ ತುಂಬ ಕಷ್ಟ ಆಗುತ್ತೆ. ನೀನನ್ನು ತಪ್ಪಾಗಿ ಅಂದ್ಕೊಂಡ್ರೂ ಪರವಾಗಿಲ್ಲ. ನೀನು ಬೇಗ ಯಾವುದಾದ್ರೂ ಕೆಲಸ ನೋಡಿಕೊಂಡು ಜಾಯಿನ್ ಮಾಡೋ ದಾರಿ ನೋಡು. ಏಯ್ ಹಾಯ್ ಕಣೆ. ಹಾಯ್, ಹೌ ಆರ್ ಯು? ಐ ಆಮ್ ಫೈನ್. ನೀನ್ ಹೇಗಿದ್ಯೆ? ನಾನ್ ಚೆನ್ನಾಗಿದ್ದೀನಿ. ಏನಾಯ್ತೆ? ಸಡನ್ ಆಗಿ ಕಾಲ್ ಮಾಡಿದ್ಯಾ? ಏನ್ ವಿಷಯ? ನಾನ್ ಮಾಡ್ತಾ ಇದ್ದ ಕೆಲ್ಸನ ಬಿಟ್ಬಿಟ್ಟೆ ಕಣೆ. ಏನ್ ಹೇಳ್ತಾ ಇದ್ಯಾ? ಕೆಲ್ಸ ಬಿಟ್ಬಿಟ್ಯಾ? ಏನಾಯ್ತು? ಅಯ್ಯೋ, ಅದೊಂದ್ ದೊಡ್ಡ ಕತೆ ಕಣೆ. ನಾನ್ ಅದ್ರ ಬಗ್ಗೆ ನಿನಗೆ ಆಮೇಲೆ ಹೇಳ್ತೀನಿ. ನನಗಿವಾಗ ಅರ್ಜೆಂಟಾಗಿ ಒಂದ್ ಕೆಲ್ಸ ಬೇಕು ಕಣೆ. ನಿನಗೆ ಗೊತ್ತಿದ್ದ ಕಂಪನಿಯಲ್ಲಿ ಯಾವ್ದಾದ್ರು ಕೆಲ್ಸ ಇದ್ರೆ ರೆಕಮೆಂಡ್ ಮಾಡ್ತೀಯಾ? ಹೇಯ್, ನನ್ ಕಂಪನಿಯಲ್ಲೇ ಒಂದ್ ಕೆಲ್ಸ ಇದೆ. ನೀನ್ ಬೇಕಿದ್ರೆ ಬಂದ್ ಜಾಯಿನ್ ಮಾಡ್ಕೋತ್ಯಾ? ಹೌದಾ? ಖಂಡಿತ ಬರ್ತೀನಿ ಕಣೆ. ಹಾಗಾದ್ರೆ ಸರಿ. ನನ್ ಕಂಪನಿ ಲೊಕೇಶನ್ ನ ಸೆಂಡ್ ಮಾಡ್ತೀನಿ. ನಾಳೆನೇ ನೀನ್ ಇಂಟರ್ವ್ಯೂಗ್ ಬಂದ್ಬಿಡು. ಹ್ಮ್. ನಾನ್ ಮ್ಯಾನೇಜರ್ ಹತ್ರ ನಿನ್ ಬಗ್ಗೆ ಮಾತಾಡ್ತೀನಿ. ನಾಳೆ ಆಫೀಸಲ್ಲಿ ಮೀಟ್ ಮಾಡೋಣ. ಆಯ್ತು ಕಣೆ. ತುಂಬಾ ಥ್ಯಾಂಕ್ಸ್ ಕಣೆ. ಏಯ್, ಯಾಕೆ ಥ್ಯಾಂಕ್ಸ್ ಎಲ್ಲ? ನಾಳೆ ಬಾ, ಹೇಗಾದ್ರೂ ನಿನಗ ಕೆಲ್ಸ ತೆಗ್ಸ್ಕೊಡ್ತೀನಿ. ಓಕೆ, ಬಾಯ್. ಬನ್ನಿರಿ. ಹ್ಞೂ. ಟೀ ತಗೊಂಬಾ. ಹ್ಮ್. ತಗೊಳ್ಳಿ. ಹ್ಞೂ. ಏನಂದ್ರೆ ಹ್ಞೂ. ನಾನಿವತ್ತು ಒಂದು ಇಂಟರ್ವ್ಯೂಗೆ ಹೋಗಿದ್ದೆ ರೀ. ಹ್ಞೂ. ಸರಿಯಾಗಿದ್ರೆ ಜಾಬ್ ಸಿಗುತ್ತಾ? ಗೊತ್ತಿಲ್ಲ ರೀ. ನಾಳೆ ಹೇಳ್ತೀನಿ ಅಂತ ಹೇಳಿದ್ದಾರೆ. ಆದ್ರೆ ಖಂಡಿತ ನನಗೆ ಈ ಜಾಬ್ ಸಿಗತ್ತೆ ಅಂತ ನನಗೆ ನಂಬಿಕೆ ಇದೆ. ಯಾಕಂದ್ರೆ ನನ್ನ ಫ್ರೆಂಡು ಆ ಕಂಪನಿಯಲ್ಲೇ ಕೆಲಸ ಮಾಡ್ತಾ ಇದ್ದಾಳೆ. ಓ, ಜಾಬ್ ಸಿಕ್ಬಿಟ್ರೆ ನಮಗೆ ಯಾವುದೇ ತೊಂದರೆ ಇರಲ್ಲ. ನಿನ್ನೆ ರಾತ್ರಿ ಯಾವುದಾದ್ರೂ ಕೆಲಸ ನೋಡಿಕೊಂಡು ಜಾಯಿನ್ ಮಾಡ್ಕೊ ಅಂತ ನಿನ್ನ ಹತ್ರ ಆಶೆಯಾಗಿ ಮಾತಾಡ್ಬಿಟ್ಟೆ. ಏನು ಮಾಡೋದು, ನಮ್ಮ ಥರ ಮಿಡ್ಲ್ ಕ್ಲಾಸ್ ಎಲ್ಲ ಗಂಡ ಹೆಂಡ್ತಿ ಇಬ್ಬರು ಕಷ್ಟಪಟ್ಟರೆ ಮಾತ್ರನೇ ಕುಟುಂಬನ ನೆಮ್ಮದಿಯಿಂದ ನಡೆಸೋಕ್ಕಾಗೋದು. ಇಲ್ಲಾಂದರೆ ಪ್ರತಿದಿನವೂ ತೊಂದರೆ ಆಗುತ್ತೆ. ಅದಕ್ಕೆ ನಾನು ನಿನ್ನೆ ಆಶೆಯಾಗಿ ಮಾತಾಡ್ಬಿಟ್ಟೆ. ಏನೂ ತಪ್ಪಾಗಿ ಅನ್ಕೋಬೇಡ. ಹ್ಮ್.